ಏನಿವತ್ತು ಸಿಂಹಾಪುರಿಯ ಸಿಂಹ ಎಂಬ ನಮ್ಮ ಆತ್ಮೀಯ ಸ್ನೇಹಿತರಾದಂಥ KM ಮೂರ್ತಿಯವರ ಒಂದು ನಿರ್ದೇಶನ, ನಿರ್ಮಾಣ ಮತ್ತು ಅಭಿನಯ ಇವತ್ತು ಭೂಮಿಕಾ ಚಿತ್ರಮಂದಿರ ಮತ್ತು ರಾಜ್ಯಾದ್ಯಂತ ಒಂದು 60ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಮತ್ತು ಮಾಲ್ಗಳಲ್ಲಿ ಸಿನಿಮಾ ಬಿಡುಗಡೆಯಾಗಿದೆ. ಇವತ್ತು 10:30 ಇಲ್ಲಿ ಬಂದಾಗ ಈ ಭೂಮಿಕಾ ಥಿಯೇಟ್ರ್ ಮುಂದೆಗಡೆ ಜನ ನೋಡ್ಬಿಟ್ಟು ನಮಗೆ ನಿಜವಾಗ್ಲೂ ಖುಷಿ ಆಯಿತು. ಕನ್ನಡ ಸಿನಿಮಾಗಳಿಗೆ ಜನ ಇನ್ನೂ ಪ್ರೀತಿ ತೋರಿಸ್ತಾರೆ, ಸಿನಿಮಾಗಳನ್ನ ನೋಡಿ ಬರ್ತಾರೆ ಅಂತ. ಸಿನಿಮಾ ಭಾರಿ ಅದ್ಭುತವಾಗಿ ಮೂಡಿ ಬಂದಿದೆ. ಒಂದು ಥ್ರಿಲ್ಲಿಂಗ್ ಇದೆ, ಒಂದು ಸಸ್ಪೆನ್ಸ್ ಸಿನಿಮಾ. ಆಮೇಲೆ ಒಂದು ಆ ತಾಯಿ ಮುದ್ದಾಲಮ್ಮ ದೇವಿಯ ಒಂದು ಕತೆ ಇದು. ಹಾಗಾಗಿ ಮೂರ್ತಿಯವರು ಕಲಾವಿದರಿಗೆ ಒಂದು 6-7-8 ಪೇಜ್ ಸಿನಿಮಾ ಮಾಡಿರ್ಬೋದು. ಆದರೆ ಈ ಸಿನಿಮಾದಲ್ಲಂತೂ ಮುದ್ದಾಕಾಂಡ ಒಂದು ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ, ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಹಾಗೆ ನಮ್ಮ ಸೌಜನ್ಯವರು ಕೂಡ ಭಾರಿ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಇಲ್ಲಿ ಸಿನಿಮಾದಲ್ಲಿ ಸಂಗೀತ ಮುಖ್ಯ. ಸಂಗೀತನ ನಮ್ಮ ಕೃಪಾಕರ್ ಅವರು ಅವರ ಜವಾಬ್ದಾರಿಯನ್ನು ಕರೆಕ್ಟಾಗಿ ನಿಭಾಯಿಸಿ ಆ ಸಿನಿಮಾನ ಜನಗಳು ಪ್ರೇಕ್ಷಕರು ಆಚೆಗೆ ಎದ್ದೋಗ್ದಂಗೆ ಆ ಸಾಂಗಲ್ಲಿ ಕುಂಡ್ರಿಸ್ತಾರೆ. ಆ ತಾಕತ್ತು ಈ ಸಿನಿಮಾದಲ್ಲಿ ಮತ್ತು ಈ ಸಾಂಗಲ್ಲಿದೆ. ಹಾಗಾಗಿ ಸಿನಿಮಾವನ್ನು ಎಲ್ಲರೂ ನೋಡಿ. ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ. ಸಿನಿಮಾವನ್ನು ನಾವು 3 ದಿನ ಸಿನಿಮಾವನ್ನು ನಾವು ಓಡಿಸೋಣ. ಎಲ್ಲ ಕನ್ನಡ ಪ್ರೇಕ್ಷಕರು, ಕನ್ನಡ ಅಭಿಮಾನಿಗಳು ಮತ್ತು ನಮ್ಮ ಸಂಘಟನೆಯ ಕಸ್ತೂರಿ ಕರ್ನಾಟಕ ಜನಪರ ಸಂಘಟನೆ ಎಲ್ಲ ರಾಜ್ಯ ಪೂರ್ತಿ ಇರುವಂಥ ಎಲ್ಲ ಕಾರ್ಯಕರ್ತರು ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆಗಳಲ್ಲಿ ಸಿನಿಮಾವನ್ನು ನೋಡಿ ಪ್ರೋತ್ಸಾಹಿಸಿ. ಮತ್ತು ನಮ್ಮ ಕನ್ನಡ ಚಿತ್ರತಂಡವನ್ನು, ಸಿಂಹಾಪುರಿಯ ಸಿಂಹ ಚಿತ್ರತಂಡವನ್ನು ಪ್ರೋತ್ಸಾಹಿಸಿ ಅಂತ ಮೂಲಕ ತಮ್ಮಲ್ಲಿ ಈ ಮಾಧ್ಯಮದ ಮೂಲಕ ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀವಿ. ಇವತ್ತಿನ ದಿವಸ ಸಿಂಹಾಪುರಿಯ ಸಿಂಹ ಎಂಬ ಚಿತ್ರವನ್ನು ಭೂಮಿಕಾ ಥಿಯೇಟ್ರಲ್ಲಿ ಬಿಡುಗಡೆ ಮಾಡಲಾಯಿತು. ನಾವು ಮಾರ್ನಿಂಗ್ ಶೋ ನೋಡ್ಕೊಂಡು ದಿವಸ ಬಂದಿದ್ದೀವಿ. ತುಂಬ ಚೆನ್ನಾಗಿ ನೋಡಿ ಬಂದೈತೆ. ಇಡೀ ಕರ್ನಾಟಕದ ಕನ್ನಡ ಜನ ನಮ್ಮನ್ನು ನೋಡಿ ಪ್ರೋತ್ಸಾಹಿಸಬೇಕಂತೇಳಿ ನಾನು ಈ ಮೂಲಕ ನಮ್ಮ ಮಾಧ್ಯಮ ಮಿತ್ರರೊಂದಿಗೆ ಈ ನಮ್ಮ ಸಂತೋಷವನ್ನು ಹಂಚಿಕೊಂಡು ನಾನು ತಮಗೆ ತಿಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಈ ಸಿನಿಮಾ ನೋಡಿ ಆನಂದಿಸಿ ನಮ್ಮನ್ನು ಆಶೀರ್ವದಿಸಿ ನಮ್ಮ ಕನ್ನಡಕ್ಕೆ ಜಯವಾಗಲಿ ಅಂತೇಳಿ ಹಾರೈಸಿ. ಜೈ ಕರ್ನಾಟಕ, ಜೈ ಕರ್ನಾಟಕ. ಮೇಡಮ್ ಹೇಳಿ. ತುಂಬ ಖುಷಿ ಆಗ್ತದೆ, ಯಾಕಂದರೆ ಈ ಥರ ಸಿನಿಮಾ ತುಂಬ ವರ್ಷಗಳಾದಮೇಲೆ ಕನ್ನಡಕ್ಕೆ ಬಂದಿರೋದು. ಅಂದರೆ ಹಿಸ್ಟಾರಿಕಲ್ ಪ್ಲೇಸ್ ಆಗಿರೋ ಸಿನಿಮಾ. ತುಂಬ ಖುಷಿ ಆಗ್ತದೆ, ಯಾಕಂದರೆ ಆಡಿಯನ್ಸ್ ಎಲ್ಲ ಒಳ್ಳೆ ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ಸ್ಟೋರಿ ಲೈನ್ ಚೆನ್ನಾಗಿದೆ, ಕಂಟೆಂಟ್ ಇದೆ ಸಿನಿಮಾದಲ್ಲಿ. ಮೇನ್ ಥಿಂಗ್ ಕಂಟೆಂಟ್ ಇದೆ. ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಆಡಿಯನ್ಸ್ ಸಾಂಗ್ಸ್ ಆಗಲಿ, ಫೈಟ್ಸ್ ಆಗಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತದೆ ಸರ್. ಫಸ್ಟ್ ಶೋ ನಾವು ಆಡಿಯನ್ಸ್ ಜೊತೆ ಕೂತ್ಕೊಂಡು ಭೂಮಿಕಾ ಥಿಯೇಟರಲ್ಲಿ ನೋಡೋದಕ್ಕೆ ತುಂಬ ಖುಷಿ ಆಗ್ತದೆ. ದಯವಿಟ್ಟು ಸಿನಿಮಾ ನೋಡಿ. ಹಾಗೆ ನನ್ನ ಫೇವ್ರೆಟ್ ಪಾರ್ಟ್ ಅಂದರೆ ಮ್ಯೂಸಿಕ್ ಈ ಸಿನಿಮಾದಲ್ಲಿ. ಎಲ್ಲರೂ ಅದೇ ಹೇಳ್ತಿದ್ದಾರೆ, ಸಾಂಗ್ಸ್ ಆರ್ ಅಮೇಝಿಂಗ್ ಅಂತ ಹೇಳ್ಬಿಟ್ಟು. ನನ್ನ ಫೇವ್ರೆಟ್ ಪಾರ್ಟ್. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ದಯವಿಟ್ಟು ಸಿನಿಮಾ ನೋಡಿ, ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಓಕೆ ಮೇಡಮ್. ಮತ್ತೆ ಯಾರು ಮಾತಾಡೋದಿದ್ದಾರಾ? ಎಲ್ಲರೂ ದಯವಿಟ್ಟು ಈ ಸಿನಿಮಾನ ಒಂದ್ಸಾರಿ ನೋಡಿ. ತುಂಬ ಚೆನ್ನಾಗಿದೆ. ಅವ್ರಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ನೀವೆಲ್ಲರೂ ಒಂದ್ಸತಿ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ತುಂಬ ಚೆನ್ನಾಗಿದೆ, ಅರ್ಥಪೂರ್ಣವಾಗಿದೆ, ನೋಡ್ಬೋದು, ಖುಷಿಯಾಗುತ್ತೆ. ಮೂಡ್ ಬಂದಿದೆ. ಇದು ಸಿಂಹಾಪುರಿಯ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಫಿಲಮ್ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡದವರು ನೋಡಿದ್ರೆ ಒಳ್ಳೆ ಚೆನ್ನಾಗಿ ಮೂವಿ ಚೆನ್ನಾಗಿದೆ, ನೋಡ್ಬೋದು. ಇವರ KY ಮೂರ್ತಿಯವರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಮ್ಮ ಮೇಡಮ್ ಅವರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಆಗಿರೋಂಥ ನೀಲೇಶ್ ಅವರು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಚೆನ್ನಾಗಿ ಮೂಡಿ ಬಂದಿದ್ದಾರೆ. ನೋಡ್ಬೋದು ಫಿಲಮ್ 100%. KY ಮೂರ್ತಿಯವರು ಒಳ್ಳೆಯ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರಾದ ನೀಲೇಶ್ ಗೌಡರು ಕೂಡ ಸೂಪರಾಗಿ ಮಾಡಿದ್ದಾರೆ. ಈ ಥರ ಮೂವಿ ಬರಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೀವಿ. ಸರ್, ಹೇಗಿತ್ತು ಸರ್? ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸರ್? ಎಲ್ಲ ಇಷ್ಟ ಆಯಿತು. ಏನು ತೊಂದರೆ, ರಾಜ್ಯಾಧ್ಯಕ್ಷರವರು ಚೆನ್ನಾಗಿ ಮಾಡಿದ್ದಾರೆ. ರಾಜ್ಯದಲ್ಲಿ ಯಾವ ಥರ ಹೆಂಗಿರಬೇಕು ಅನ್ನೋದು ಅವರು ಒಂದು ಇದರಲ್ಲಿ ಫಿಲಮಲ್ಲಿ ಕೊಡ್ತಾರೆ. ಚೆನ್ನಾಗಿದೆ, ಒಳ್ಳೆಯದು, ಸರ್ ಚೆನ್ನಾಗಿದೆ, ಸರ್ ಹೇಳಿ. ಸೂಪರ್ ಆಗಿದೆ. ದೇವ್ರದ್ದು ಎಲ್ಲ ಇದೆ, ಸರಿಯಾಗಿದೆ ಸಿನಿಮಾ ಚೆನ್ನಾಗಿದೆ. ತುಂಬ ಹಿಸ್ಟ್ರಿಕಲ್ ಸ್ಟೋರಿ ಇದೆ. ಈ ಥರ ಸಿನಿಮಾಗಳು ಅಪರೂಪ ಬರ್ತಾ ಇರೋದು. ಹಾಗಾಗಿ ಜನ ಈ ಥರ ಚಲನಚಿತ್ರಗಳನ್ನು ನೋಡಿ ಕನ್ನಡಿಗರು ಪ್ರೋತ್ಸಾಹಿಸಬೇಕು ಅಂತ ಈ ಸಿನಿಮಾದಲ್ಲಿ ನಾನು ಪಾತ್ರ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಅಲ್ಲಿ ಏನಿದೆ ಅದನ್ನು ಒಟ್ಟಾಗಿ ಸೇರಿಸಿ ಒಂದು ಚಿತ್ರವನ್ನು ಮಾಡಿದ್ದಾರೆ. ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ತುಂಬ ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ. ನಮ್ಮ ಅನಿಸಿಕೆ ಖಂಡಿತವಾಗ್ಲೂ ಇದು ಸಕ್ಸಸ್ ಆಗುತ್ತೆ ಅನ್ನೋ 100% ಸಕ್ಸಸ್ ಆಗುತ್ತೆ ಅನ್ನೋ ಸತ್ಯ ನಮಗೆ ಗೊತ್ತಾಗಿದೆ. ತುಂಬ ಚೆನ್ನಾಗಿದೆ ಪಿಕ್ಚರ್, ನೋಡ್ಬೋದು. ಫ್ಯಾಮಿಲಿ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡ್ಬೋದು. ತುಂಬ ಚೆನ್ನಾಗಿದೆ.
ಪಾರ್ಟ್ ನಿಮ್ಗೆ ಇಷ್ಟ ಆಯ್ತು ಸಿನಿಮಾ? ಹೀರೋ ಪಾರ್ಟ್ ತುಂಬ ಇಷ್ಟ ಆಗುತ್ತೆ. ಹಳೆ ಕಾಲದ್ದು ರಾಜವ್ಯಾಪಾರದಲ್ಲಿ ನಮ್ಗೆ ಆ ಸಿನಿಮಾ ನೋಡೋದು ತುಂಬ ಖುಷಿಯಾಗಿದೆ, ತುಂಬ ಚೆನ್ನಾಗಿದೆ.